Very good morning to all my friends of morning 6 o'clock batch and Adhyaksharu of this club. Now we have conducted this tournament on behalf of all the my friends to celebrate our relationships and our friendship at 6 o'clock. 6 o'clock. Now I thank you all my friends for cooperating with us and engaging in the entire tournament and making it very successful. I thank you once again. ಅಧ್ಯಕ್ಷ ಅಧ್ಯಕ್ಷರೇ ಸ್ಫೂರ್ತಿ ಇಂಥವೆಲ್ಲ ನಡೆಸಬೇಕಾದ್ರೆ ಮಾತಾಡ್ಲಿ. ನಾವು ಸುಮಾರು 2017ರಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ ಟೂರ್ನಮೆಂಟ್ಗಳನ್ನ. ಆ ಒಂದು ಖುಷಿಗೆ ನಮ್ಮ ನಾಗರಾಜ್ ಸಾರು, ಶ್ರೀನಿವಾಸ್ ಸಾರು, ಜಗದೀಶ್ ಅವರು, ಇನ್ನೂ ಹಲವಾರು ಎಲ್ಲ ಫ್ರೆಂಡ್ಸ್ ಬೆಳಗ್ಗೆ 6 ಗಂಟೆಗೆ ಬಂದು ಆಡ್ತಾ ಇದ್ರು. 6 ಗಂಟೆಗೆ 5 ಗಂಟೆಗೆ ಬಂದು ಆಡ್ತಾ ಇದ್ರು. 2 ಕೋರ್ಟಲ್ಲಿ ಆಡ್ತಾ ಇರುವಂತ ಎಲ್ಲ ಆಟಗಾರನ ಒಟ್ಟುಗೂಡಿಸಿ ಅವ್ರದ್ದು ಎಷ್ಟೇ ಕಷ್ಟ ಕೆಲಸಗಳಿದ್ರು ಕೂಡ ಒಂದುಗೂಡಿಸಿ 5:30ಇಂದನೇ ಮ್ಯಾಚ್ ಸ್ಟಾರ್ಟ್ ಮಾಡ್ಬಿಡಿ ಮ್ಯಾಚ್ಗಳನ್ನ ಸಕ್ಸಸ್ ಮಾಡಿ ಟೂರ್ನಮೆಂಟ್ ಅನ್ನ ಯಶಸ್ವಿ ಮಾಡಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಹೀಗೆ ಮುಂದುವರಿಲಿ. ನಮ್ಮ ಆಕಾಶ್ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ನಡೆಯುವಂತ ಸ್ಪೋರ್ಟ್ಸ್ಗಳು ಇನ್ನೂ ಉತ್ತುಂಗಕ್ಕೆ ಏರ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಾರೈಸ್ತೀನಿ. ಗೆದ್ದವರು ಖುಷಿಯಾಗಿರ್ತಾರೆ, ಸೋತವರು ಖುಷಿ ಪಡ್ಬೇಕು. ನೀವು ಕೂಡ ನೆಕ್ಸ್ಟ್ ನಂದೇ ಕಪ್ಪು ಅಂತ ಹೇಳಿ ನೀವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಒಳ್ಳೆ ಪ್ರಾಕ್ಟೀಸ್ ಮಾಡಿ ಸೋಲೆ ಗೆಲುವಿನ ಮೆಟ್ಲು ಅಂತ ಹೇಳಿ ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ. ನಾನು ಕೂಡ ಅದನ್ನೇ ಹೇಳ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸ್ನೇಹಿತರೆ ಅಧ್ಯಕ್ಷರು ಬಹಳ ಒಳ್ಳೆ ಸರಿಯಾದ ಟೈಮಿಗೆ ಬಂದು ನಮಗೆ ಸಹಕಾರವನ್ನ ನೀಡಿದ್ದಾರೆ. ಆಗ್ಲೇ ಅಧ್ಯಕ್ಷರು ಹೇಳ್ತಾ ಇದ್ರು, ಯಾವುದೇ ಆಟದಲ್ಲಾಗ್ಬೋದು, ಇನ್ನೊಂದು ಇದ್ರಲ್ಲಾಗ್ಬೋದು, ಗೆದ್ರೆ ಇಗ್ಬಾರದು, ಸೋತ್ರೆ ಕುಗ್ಬಾರದು, ಸೋಲೆ ಗೆಲುವಿನ ಮೆಟ್ಲು ಅಂತ ನಮಗೆ ಒಂದು ಪಾಠದ ನೀತಿಯನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಬಹಳ ಚೆನ್ನಾಗಿ ಆಯೋಜನೆ ಮಾಡಿ ಈ ಒಂದು 6 o'clock ಫ್ರೆಂಡ್ಶಿಪ್ ಕಪ್ ಇದು ಮುಂದಿನ ದಿನಗಳಲ್ಲಿ 7 o'clock ಫ್ರೆಂಡ್ಶಿಪ್ ಕಪ್ಪು ನಡೀಲಿ. ಅಧ್ಯಕ್ಷರ ಜೊತೆಗೆ 7 o'clock ಏನೇನಿದ್ದಾರೆ ಅವ್ರಿಲ್ಲ ಅಂತ ಹೇಳಿದ್ರೆ 6 o'clock ಅವ್ರನ್ನ ಪ್ಲೇಯರ್ಸ್ನ ಹಾಕೊಂಡು ಈ ತರದ ಕಾರ್ಯಕ್ರಮಗಳನ್ನ ಮಾಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಯಾಕೆ ಅಂದ್ರೆ ಮೊಟ್ಟ ಮೊದಲು ನಾನು ನಮ್ಮ ಸ್ನೇಹಿತರಾದ ಶಿವಕುಮಾರ್ ಸಾಗರ್ ಅವರಿಗೆ ನಾವು ಔಟ್ಡೋರ್ ಆಡ್ತಾ ಇದ್ವಿ, ಇಂಡೋರಿಗೆ ಕರ್ಕೊಂಡ್ಬಂದು ನನ್ನ ಇಷ್ಟು ಪ್ರೋತ್ಸಾಹ ಮಾಡಿ ಹಲವಾರು ಇದು 2ನೇ ಬಾರಿ ನಾನು ಟ್ರೋಫಿ ಗೆಲ್ತಾ ಇರೋದು. ಹಾಗಾಗಿ ಭಾರಿ ಇದು ಮಾನ್ಯ ಅಧ್ಯಕ್ಷರು ನಿಜಗಳು ಅವರು ಆ ಏಜಿಗೆ ನಾವು ಏನಿರ್ತೀವೋ ಹೆಂಗಿರ್ತೀವೋ ಗೊತ್ತಿಲ್ಲ. ಅವ್ರು ಇವತ್ತು ಆ ಹುಮ್ಮಸ್ಸು, ಆ ಸಹನೆ ಮತ್ತು ಆ ಧೈರ್ಯ ಇದೆಯಲ್ಲ, ನಾವು ಅವ್ರನ್ನ ಮೆಚ್ಚಬೇಕು. ಮಾನ್ಯ ಅಧ್ಯಕ್ಷರು ಶಿವರುದ್ರಪ್ಪನವರು ಬಹಳಷ್ಟು ಟೂರ್ನಮೆಂಟ್ ಕಂಡಕ್ಟ್ ಮಾಡಿದಾರಂತೆ ಅವ್ರ ಅಧ್ಯಕ್ಷತೆಯಲ್ಲಿ. ಇನ್ನೂ ಹಲವಾರು ಅಧ್ಯಕ್ಷತೆ ಟೂರ್ನಮೆಂಟ್ ಕಂಡಕ್ಟ್ಬೇಕು. ಮತ್ತೆ ನಮ್ಮ ಯುವಕರಿಗೆ ಒಂದು 30+ ಒಂದು ಟೂರ್ನಮೆಂಟ್ ನಡೆಸಬೇಕು ಶೀಘ್ರದಲ್ಲಿ ಅಂತ ನಾನು ಅವ್ರಲ್ಲಿ ಬೇಡ್ಕೊಂತೀನಿ. ನಮ್ಮ ಮೊದಲನೇ ಗೇಮ್ ನ ಪಾರ್ಟ್ನರ್ ನಮ್ಮ ಶ್ರೀನಿವಾಸ್ ಅವರು, ಆಮೇಲೆ ಅವರಿಂದಲೇ ಮೊಟ್ಟ ಮೊದಲ ನನ್ನ ಖಾತೆ ಓಪನ್ ಆಗಿದ್ದು ಟೂರ್ನಮೆಂಟ್ ಅಲ್ಲಿ. ಆಮೇಲೆ ಗೆಲುವಿನ ಖಾತೆ, ಆಮೇಲೆ ನಮ್ಮ ನಾಗರಾಜ್ ಸರ್ ಅವರು, ನಮ್ಮ ಜಗದೀಶ್ ಸರ್, ಆಮೇಲೆ ನಮ್ಮ ಧನಂಜಯ್ ಸರ್, ತೇಜಸ್ ನಮ್ಮ ಪಾರ್ಟ್ನರ್ ಹುಮ್ಮಸ್ಸಿಂದ ಬಾರಿ ಇದೇ ಅವ್ರದ್ದು ಚಚ್ಚಲ ನಮ್ ಜೊತೆ ಆಡಿದ್ದು ಟ್ರೋಫಿ. ಹಾಗಾಗಿ ಅವರು ಮೆಡಿಕಲ್ ಓದ್ತಾ ಇದಾರೆ, ಅವ್ರಿಗೂ ಓದೋ ಒತ್ತಡದಲ್ಲಿದ್ರು ನಮ್ ಜೊತೆ ಬಂದು ಆಡಿದ್ದಾರೆ. ಈಗಿನ ಬಂದು ಮತ್ತೆ ನಮ್ಮ ಸತೀಶ್ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತಿಸುತ್ತೇನೆ. ಆಮೇಲೆ ಹೌದು 5 ಗಂಟೆಗೆ ಯಾವ ಮಕ್ಕಳಾಗ್ಲಿ 5 ಗಂಟೆಗೆ ಎದ್ದು ಬರೋದಂದ್ರೆ ಅಗಸ್ತ್ಯ ಅವರು ದಿನನಿತ್ಯ ಶನಿವಾರ ಭಾನುವಾರ ನಮ್ ಜೊತೆ ಇರ್ತಾರೆ. ಅವ್ರಿಗೂ ಎಲ್ಲರೂ ನಮ್ ಪರವಾಗಿ ಒಂದು ಚಪ್ಪಾಳೆ ಕೊಟ್ಬಿಡಿ. ಓಕೆ, ಧನ್ಯವಾದಗಳು. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಶುಭಂ ಅಜೋ. 1 minute 37 seconds later. ತಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಈ ಆಕಾಶ ಶುಕ್ರವಾರ ಮತ್ತು ಶನಿವಾರ 6 o'clock ಫ್ರೆಂಡ್ಶಿಪ್ ಕಪ್ಪನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಆ ರೀತಿಯಾಗಿ ಆಟ ಆಡಿಸಿದ್ದು 2 ದಿನ. ಅನಿವಾರ್ಯ ಕಾರಣಗಳಿಂದ ನಮ್ಮ ಸ್ನೇಹಿತರಾದ ಶ್ರೀನಿವಾಸ್ ಅವರು ಬರಲಿಕ್ಕಾಗಲಿಲ್ಲ. ಆದ ಕಾರಣ ಈಗ
ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡೋ ಒಂದು ಉದ್ದೇಶದಿಂದ ಇಲ್ಲಿಗೆ ಕರೆಸಿದ್ದೀವಿ. ಹಾಗಾಗಿ ನಮ್ಮ ಟೀಮಿನ ವತಿಯಿಂದ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ ಅವರ ಒಂದು ಕಿರುಪರಿಚಯವನ್ನು ನಾನು ಈ ಮೂಲಕ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವರು ನನಗೆ ಇತ್ತೀಚೆಗಷ್ಟೇ ಚಿರಪರಿಚಿತರು. ಅಂದರೆ ನಮ್ಮ ಹೊಸದಾಗಿ ಅವರ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಮತ್ತು ಅವ್ರದ್ದು ಒಂದು ಧನಲಕ್ಷ್ಮಿ ಸ್ಟೀಲ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಇದೆ. ಸೊ ನಾನು ಅವರು ಆತ್ಮೀಯರಾದಾಗಿಂದ ನಾನು ಅವರ ಒಡನಾಟ ಜಾಸ್ತಿ ಆಯಿತು. ಆಗ ನಾನು ಹೀಗೆ ಮಾತಾಡಬೇಕಾದ್ರೆ ನಾವೊಂದು ಈ ಥರದ ಒಂದು ಮ್ಯಾಚನ್ನು ಆಡ್ತಾಯಿದ್ವಿ, ಅದಕ್ಕೆ ಸ್ಪಾನ್ಸರ್ಶಿಪ್ ಆಗಿ ಏನಾದರೂ ಕೊಡಲಿಕ್ಕಾಗುತ್ತಾ ಅಂತ ಕೇಳಿದೆ. ಅವರು ತಕ್ಷಣ ಯಾವುದೇ ಒಂದು ಪ್ರತಿಕ್ರಿಯೆ ತೋರಿಸ್ದೆ ಖಂಡಿತವಾಗಿ ಇದಕ್ಕೆ ನಾನು ಸಹಾಯವನ್ನು ಮಾಡ್ತೀನಿ ಅಂತ ಮುಂದೆ ಬಂದು ನಮಗೆ ಟ್ರೋಫಿಗಳನ್ನು ನೀಡಿದ್ದಾರೆ. ಹಾಗಾಗಿ ಅವರಿಗೆ ನಾವು ಪ್ರತಿಯಾಗಿ ಒಂದು ಗೌರವವನ್ನು ಶಾಲು ಹೊರಿಸುವುದರ ಮೂಲಕ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿ ಈಗ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಆತ್ಮೀಯರಿಗೆ ಗೌರವವನ್ನು ಸಲ್ಲಿಸುವಂಥ ಸಂದರ್ಭ. ಬೇಜಾರ ನಡ್ಕೊಳ್ಳೋದು ಹತ್ರ ಸಿಗುತ್ತೆ. ಬನ್ನಿ ಎಲ್ಲ ಬನ್ನಿ. ನಾನು ತೆಗಿತೀನಿ. ಇದೇ ಸ್ಪೋರ್ಟ್ಸ್ ಟೀಮು ನಿಮಗೆ ಉನ್ನತ ರಾಷ್ಟ್ರ ಮಟ್ಟಕ್ಕೆ ಕರೆದಲ್ಲಿ ಅಂತ ಮಕ್ಕಳಿಗೆ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಯಥೇಚ್ಛವಾಗಿ ಬೆಳೀಲಿ. ನಿಮ್ಮಿಂದ ಏನು ಕಿರುಕಾಣಿಕೆ ಅಲ್ಲ, ಉನ್ನತ ಮಟ್ಟಕ್ಕೆ ನಾವು ಬೇರೆ ಸಹಾಯ ಮಾಡೋಕ್ಕೆ ಖಂಡಿತ ಉನ್ನತ ಮಟ್ಟದಲ್ಲಿ ಮಾಡ್ತೀವಿ. ಆದರೆ ನಿಮ್ಮ ಸ್ಪೋರ್ಟ್ಸ್ ಯಥೇಚ್ಛವಾಗಿ ಬೆಳೀಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ತುಂಬ ನನ್ನನ್ನು ಇಷ್ಟೊಂದು ಕರೆಸಿ ಇಷ್ಟೊಂದು ನಮ್ಮನ್ನು ಗೌರವಿಸಲಿಕ್ಕೆ ತುಂಬ ಎಲ್ಲ ಸ್ಪೋರ್ಟ್ಸ್ ಸ್ನೇಹಿತರುಗಳಿಗೆ ಹಾಗೂ ಅತಿಥಿ ಗಣ್ಯ ವ್ಯಕ್ತಿಗಳು ಅಂತ ನಾನು ಭಾವಿಸೋದಕ್ಕೆ ತಪ್ಪಾಗಲಾರ್ದು. ಆದ್ದರಿಂದ ಇದಕ್ಕೆ ತುಂಬ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ.